ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 15, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಕಂಪನಿ $100 ಬಿಲಿಯನ್ ಮಾರುಕಟ್ಟೆ ಕ್ಲಬ್ಗೆ ಪ್ರವೇಶಿಸಿದ 6ನೇ ಭಾರತೀಯ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಸರಿಯಾದಂಥ ಉತ್ತರ SBI. ನೋಡಿ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಗಮನಿಸಬಹುದು, ಆಫ್ಟರ್ ₹100 ಟ್ರಿಲಿಯನ್. ನೋಡಿ, ಸೊ ಇಲ್ಲಿ SBI ಎಂಟರ್ಸ್ 100 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ಲಬ್. ಈ ಕ್ಯಾಪಿಟಲೈಸೇಷನ್ ಅಥವಾ ಬಂಡವಾಳ ಕ್ಲಬ್ ಏನಿದೆ, ಇದಕ್ಕೆ 100 ಬಿಲಿಯನ್ ಮಾರ್ಕೆಟ್ಗೆ ಈಗ SBI ಎಂಟರ್ ಆಗಿದೆ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ತಿಳ್ಕೊಳೋಣ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ $100 ಬಿಲಿಯನ್ ಮಾರುಕಟ್ಟೆ ಬಂಡವಾಳದ ಕ್ಲಬ್ಗೆ ಪ್ರವೇಶಿಸಿದ 6ನೇ ಭಾರತೀಯ ಕಂಪನಿಯಾಗಿದೆ. ಈ ಪಟ್ಟಿಯಲ್ಲಿ ಆಲ್ರೆಡಿ ರಿಲಯನ್ಸ್ ಇಂಡಸ್ಟ್ರೀಸ್, ನೋಡಿ ಗಮನಿಸಿ, ರಿಲಯನ್ಸ್ ಇಂಡಸ್ಟ್ರೀಸ್ $228.7 ಬಿಲಿಯನ್ ಆಗಿದ್ದರೆ HDFC 2ನೇ ಸ್ಥಾನದಲ್ಲಿದೆ, ಭಾರತಿ ಏರ್ಟೆಲ್ 3ನೇ ಸ್ಥಾನದಲ್ಲಿದ್ದರೆ, TCS 4, ICICI ಬ್ಯಾಂಕ್ 5ನೇ ಸ್ಥಾನದಲ್ಲಿದೆ. ಈಗ 6ನೇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ಕ್ರಮವಾಗಿ ನಿಮಗೆ 4 ಕೊಟ್ಟು ಇದರಲ್ಲಿ ಒಂದು ಯಾವುದು ಅಲ್ಲ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯಾವ ಥರ ಬೇಕಾದರೂ ಕ್ವಶನ್ ಟ್ವಿಸ್ಟ್ ಆಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಲ್ಲ ಮಾಹಿತಿಯನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿರಿ. ಓಕೆ, ಇನ್ನು ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಕೆಳಗಿನ ಯಾವ ಕಂಪನಿಯು 7ನೇ ತಲೆಮಾರಿನ ಅತ್ಯಂತ ಮುಂದುವರೆದಂತಹ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ TPU ಆಗಿರತಕ್ಕಂಥ ಐರನ್ ಹುಡ್ಡನ್ನು ಬಿಡುಗಡೆ ಮಾಡಿದೆ? ಇಲ್ಲಿ ಐರನ್ ವುಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐರನ್ ಹುಡ್ ಎಂಬುದು 7ನೇ ತಲೆಮಾರಿನ ಅತ್ಯಂತ ಮುಂದುವರೆದಂತಹ ಒಂದು AI ಚಿಪ್ ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ ಆಗಿದೆ, TPU ಆಗಿದೆ. ಹಾಗಾದರೆ ಈ TPU ಸಂಬಂಧಪಟ್ಟಂತೆ ಅಂದರೆ ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ಗೆ ಸಂಬಂಧಪಟ್ಟಂತೆ ಏನಿದು ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಇದನ್ನು ಗೂಗಲ್ ಲಾಂಚ್ ಮಾಡಿದೆ. ಓಕೆ, ಸೊ ಗೂಗಲ್ ಲಾಂಚ್ ಮಾಡಿಲ್ಲ, ಆಪ್ಷನ್ 1 ಸರಿಯಾಗಿದೆ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಗಮನಿಸಿ. ಸೊ ಗೂಗಲ್ ಇನ್ವಾಯ್ಸ್, ನೋಡಿ ಗೂಗಲ್ ಇನ್ವಾಯ್ಸ್ ಇಟ್ಸ್ ಮೋಸ್ಟ್ ಪವರ್ಫುಲ್ AI ಚಿಪ್ ಯೆಟ್. ನೋಡಿ ಗಮನಿಸಿ, ಇದು ಅಟ್ ಪ್ರೆಸೆಂಟ್ಲಿ ಮೋಸ್ಟ್ ಪವರ್ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ ಆಗಿದೆ. ಅದರ ಹೆಸರು ಐರನ್ ಹುಡ್ ಅಂತ ಕರೀತಾರೆ. ನೋಡಿ, ಐರನ್ ಹುಡ್ ಇಂಗ್ಲೀಷಲ್ಲಿದೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಏನಿದು ಐರನ್ ವುಡ್? ಎಲ್ಲ ಡೀಟೇಲ್ಸನ್ನು ನೋಡಿ. ಗೂಗಲ್ ತನ್ನ 7ನೇ ತಲೆಮಾರಿನ ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ TPU ಆಗಿದೆ. ಇಲ್ಲಿ ಗಮನಿಸಿ, ಇತ್ತೀಚೆಗೆ ಅಲ್ಲಿ ಕೇಳ್ಬೋದು ಕ್ವಶನ್ನು, ಇತ್ತೀಚೆಗೆ ಗೂಗಲ್ ಲಾಂಚ್ ಮಾಡಿದ ಐರನ್ ಹುಡ್ ಎಂಬುದು ಏನು ಅಂತ. ಐರನ್ ಹುಡ್ ಎಂಬುದು ಏನಂತ ಕೇಳಿದ್ರೆ ಇದೊಂದು TPU ಆಗಿದೆ. TPU ಫುಲ್ ಫಾರ್ಮ್ ಕೇಳ್ಬೋದು. ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಕೂಡ ಹಲವಾರು ಇರ್ತವೆ. ಇದಕ್ಕೆ TPU ಅದರಲ್ಲಿ ಬಂದೇ ಬರುತ್ತೆ. TPU ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನೆನಪಿರಬೇಕು. ಸೊ ಈ ಐರನ್ ಹುಡ್ಡನ್ನು ಅಧಿಕೃತವಾಗಿ ಅನಾವರಣಗೊಳಿಸಿದೆ. ಇದು ಈಗ ವಿಶ್ವದಾದ್ಯಂತ AI ಡೆವಲಪರ್ಗಳಿಗೆ ಲಭ್ಯವಿದೆ. ಬೃಹತ್ ಯಂತ್ರಕಲಿಕಾ ಮಾದರಿಗಳಿಗೆ ತರಬೇತಿ ನೀಡಲು ಮತ್ತು ಚಲಾಯಿಸಲು ವಿನ್ಯಾಸಗೊಳಿಸಲಾದಂತಹ ಐರನ್ ಹುಡ್ AI ಮೂಲಸೌಕರ್ಯ ಪ್ರಾಬಲ್ಯಕ್ಕಾಗಿ ಯುದ್ಧದಲ್ಲಿ ಗೂಗಲ್ನ ಅತ್ಯಂತ ದಿಟ್ಟ ನಡೆಯನ್ನು ಗುರುತಿಸುತ್ತದೆ. ಆದರೆ ಇದು ನೇರವಾಗಿ ನೋಡಿ, NVIDIA ಏನಿದೆ, NVIDIA ಕಂಪನಿಯ ದೀರ್ಘಕಾಲದ GPU ಇದರ ಪ್ರಾಬಲ್ಯವನ್ನು ಗುರಿಯಾಗಿಸಿಕೊಂಡಿದೆ ಅದು. ಸೊ GPU ಎಂಬುದು ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಬೃಹತ್ ತರಬೇತಿ ವ್ಯವಸ್ಥೆಯಾಗಿದೆ. ಇದು NVIDIA ಕಂಪನಿದ್ದು. ಐರನ್ ಹುಡ್ ಎಂಬುದು ಗೂಗಲ್ ಕಂಪನಿದ್ದಾಗಿದ್ದರೆ NVIDIA ಕಂಪನಿಯ ಪ್ರಮುಖ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ ಯಾವುದಂದರೆ GPU. ಓಕೆ, ಈ GPUಗೆ ಶೆಡ್ ಹೊಡೆಯುವ ಉದ್ದೇಶದಿಂದಾಗಿ ಗೂಗಲ್ ಇದನ್ನು ಲಾಂಚ್ ಮಾಡಿದ ಐರನ್ ಹುಡ್ಡನ್ನು. ಓಕೆ, ಇದು ಕೂಡ ನೆನಪಿರಬೇಕು ನಿಮಗೆ.
ಈ ಚಿಪ್ ಅದರ ನೋಡಿ ಪೂರ್ವವರ್ತಿಗಿಂತ 4 ಪಟ್ಟು ಹೆಚ್ಚು ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ಅಂದರೆ ಗೂಗಲ್ ಈ ಹಿಂದೆ ತನ್ನ ಚಿಪ್ಪುಗಳನ್ನು ಏನು ತಯಾರಿಸಿತ್ತು ಅದಕ್ಕಿಂತಲೂ 4 ಪಟ್ಟು ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದೆ ಈ ಐರನ್ ಹುಡ್ ಟಿ ಪಿ ಯು. ಸೊ ಇದು ಒಂದೇ ಪಾಡ್ನಲ್ಲಿ 9216 ಟಿ ಪಿ ಯುಗಳನ್ನು ಪರಸ್ಪರ ಸಂಪರ್ಕಿಸುವ ಸಾಧನವನ್ನು ಹೊಂದಿರತಕ್ಕಂಥದ್ದು. ನೋಡಿ ಅತ್ಯಂತ ಬೃಹತ್ ಪ್ರಮಾಣದ ವೆರಿ ಪವರ್ಫುಲ್ ಟಿ ಪಿ ಯು ಆಗಿದೆ ಇದು. ಸರಿಸುಮಾರು ಒಂದೇ ಪ್ಯಾಡ್ನಲ್ಲಿ ನೋಡಿ, ಒಂದು ಪ್ಯಾಡ್ನಲ್ಲಿ 9216 ಟಿ ಪಿ ಯುಗಳನ್ನು ಪರಸ್ಪರ ಅಂದರೆ ಎಲ್ಲ ವಿರುದ್ಧ ದಿಕ್ಕುಗಳಾಗಿರ್ಬೋದು, ಎಲ್ಲ ದಿಕ್ಕುಗಳಿಂದಲೂ ಸಂಪರ್ಕಿಸುವ ಸಾಧನವನ್ನು ಹೊಂದಿರತಕ್ಕಂಥದ್ದು. ಸೊ ಐರನ್ ಹುಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಆಲ್ರೆಡಿ ಗೂಗಲ್ಗೆ ಸಂಬಂಧಪಟ್ಟಂಥ ಒಂದು AI ಸ್ಟಾರ್ಟಪ್ ಇದೆ, ಅದರ ಹೆಸರು ಆಂಥ್ರೋಪಿಕ್. ನೋಡಿ ಆಂಥ್ರೋಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಇದು ತನ್ನ ಕ್ಲೌಡ್ ಅಂದರೆ ಭಾಷಾ ಮಾದರಿಗಳನ್ನು ಬೆಂಬಲಿಸಲು 1 ಮಿಲಿಯನ್ ಐರನ್ ಹುಡ್ ಚಿಪ್ಗಳನ್ನು ನಿಯೋಜಿಸಲು ಯೋಜಿಸಿದೆ ಎಂದು ಆಲ್ರೆಡಿ ದೃಢಪಡಿಸಿದೆ. ಓಕೆ, ಇಷ್ಟೆಲ್ಲ ಮಾಹಿತಿ ಗೂಗಲ್ಗೆ ಸಂಬಂಧಪಟ್ಟಂತೆ, NVIDIAಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೆನಪಿರಲಿ. ಗೂಗಲ್ನ AI ಸ್ಟಾರ್ಟಪ್ ಆಂಥ್ರೋಪಿಕ್ ಎಂಬುದು ಕೂಡ ನೆನಪಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಬಿಡುಗಡೆಯಾದ ಕೈಗಾರಿಕಾ ಪರಿವರ್ತನೆ ವೇಗವರ್ಧಕ ವರದಿ, ITA ವರದಿ ಅಂತ ಕರೀತಾರೆ. ಈ ವರದಿ ಬಿಡುಗಡೆಯಾಗಿದೆ. ಈ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ಶುದ್ಧ ಇಂಧನ ಕೈಗಾರಿಕಾ ಯೋಜನೆಗಳಿಗೆ ವಿಶ್ವದ 3ನೇ ಅತಿದೊಡ್ಡ ತಾಣವಾಗಿದೆ ಎಂದು ತಿಳಿಸಿದೆ? ಸರಿಯಾದಂಥ ಉತ್ತರ ನಮ್ಮ ಭಾರತ. ನೋಡಿ, ಚೀನಾ ಮತ್ತು ಅಮೆರಿಕ ನಂತರ ಭಾರತ ಇದೀಗ ಶುದ್ಧ ಇಂಧನ ಕೈಗಾರಿಕಾ ಯೋಜನೆಗಳಿಗೆ ವಿಶ್ವದ 3ನೇ ಅತಿದೊಡ್ಡ ತಾಣ ಎಂದು ITA ವರದಿ ಇದೀಗ ತಿಳಿಸಿದೆ. ನೋಡಿ, ಇಲ್ಲಿ ಮಾಹಿತಿ ಕ್ವಶನ್ನಲ್ಲೇ ಎಲ್ಲ ಇದೆ, ನೆನಪಿಟ್ಕೋಬೇಕು ಇದನ್ನು. ಸೊ ಕೈಗಾರಿಕಾ ಪರಿವರ್ತನೆ ವೇಗವರ್ಧಕ ವರದಿ ಬಿಡುಗಡೆಯಾಗಿದೆ. ಸೊ ಈ ವರದಿಯ ಪ್ರಕಾರ 3rd ಲಾರ್ಜೆಸ್ಟ್ ಕಂಟ್ರಿ ಈ ಸಾಧನೆಯನ್ನು ಮಾಡಿದೆ ನಮ್ಮ ಭಾರತ. ನೋಡಿ, ಇಂಡಿಯಾ ಹೋಲ್ಡ್ಸ್ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಕ್ಲೀನ್ ಇಂಡಸ್ಟ್ರಿ ಪೈಪ್ಲೈನ್. ನೋಡಿ, ಕ್ಲೀನ್ ಇಂಡಸ್ಟ್ರಿ ಪೈಪ್ಲೈನನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ ಏನಿದು ಮಾಹಿತಿ? ನಾನು ಹೇಳಿದಂತೆ ಈ ವರದಿ ಬಿಡುಗಡೆಯಾಗಿದೆ. ವರದಿಯ ಪ್ರಕಾರ ಭಾರತವು ಚೀನಾ, ಅಮೆರಿಕ ನಂತರ ಶುದ್ಧ ಇಂಧನ ಕೈಗಾರಿಕಾ ಯೋಜನೆಗಳಿಗೆ 3ನೇ ವಿಶ್ವದ ಅತಿದೊಡ್ಡ ತಾಣವಾಗಿದೆ. ನಮ್ಮ ಭಾರತದಲ್ಲಿ ಪ್ರಸ್ತುತ ನೋಡಿ ಒಡಿಶಾ, ಗುಜರಾತ್, ಆಂಧ್ರ ಪ್ರದೇಶ, ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನ ಈ ಎಲ್ಲ ರಾಜ್ಯಗಳು ಸೇರಿದಂತೆ ಕೈಗಾರಿಕಾ ರಾಜ್ಯಗಳಿವು. ಕೈಗಾರಿಕೆಗಳು ಅತಿ ಹೆಚ್ಚು ಇರತಕ್ಕಂಥ ರಾಜ್ಯಗಳಿವು ಭಾರತದಲ್ಲಿ. ಈ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿರತಕ್ಕಂಥ ರಾಸಾಯನಿಕಗಳು, ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ, ವಾಯುಯಾನದಂತಹ ವಲಯಗಳಲ್ಲಿ 65 ಸ್ವಚ್ಛ ಕೈಗಾರಿಕಾ ಉಪಕ್ರಮಗಳ ಪೈಪ್ಲೈನನ್ನು ಆಯೋಜಿಸ್ತಿದ್ದಾವೆ. ಸೊ ದೇಶವು ಪ್ರಸ್ತುತ ಇಲ್ಲೆಲ್ಲವೂ ಕೂಡ ಶುದ್ಧ ಇಂಧನಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ. ಓಕೆ, ನೆನಪಿರಬೇಕಿದು. ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೋಟಾರ್ ನ್ಯೂರಾನ್ ಕಾಯಿಲೆ, MND ಅಂತ ಕರೀತಾರೆ, ಮೋಟಾರ್ ನ್ಯೂರಾನ್ ಡಿಸೀಸ್ ಪ್ರಾಥಮಿಕವಾಗಿ ಮಾನವ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಓಕೆ, ನ್ಯೂರೋ ಸಿಸ್ಟಮ್ ಮೇಲೆ. ಹಾಗಾದರೆ ಏನಿದು ಮಾಹಿತಿ? ರಿಸರ್ಚರ್ಸ್ ಅನ್ವೈಲ್ ನೋಡಿ ಪೊಟೆನ್ಷಿಯಲ್ ನ್ಯೂ ಟ್ರೀಟ್ಮೆಂಟ್ ಫಾರ್ ಮೋಟಾರ್ ನ್ಯೂರಿನ್ ಡಿಸೀಸ್. ಸೊ ಇದಕ್ಕೆ ಸಂಶೋಧಕರು ಹೊಸ ಆವಿಷ್ಕಾರವನ್ನು ಮಾಡಿ ಇದಕ್ಕೆ ಮುಖ್ಯವಾಗಿ ಟ್ರೀಟ್ಮೆಂಟನ್ನು ಕಂಡುಹಿಡಿದಿದ್ದಾರೆ ಈ ಡಿಸೀಸ್ಗೆ ಸಂಬಂಧಪಟ್ಟಂತೆ. ಅದಕ್ಕಾಗಿ ಸುದ್ದಿಯಲ್ಲಿತ್ತು. ಸೊ ನೋಡಿ, ವರ್ಲ್ಡ್ಸ್ ಫಸ್ಟ್ ಡಿಸ್ಕವರಿ ರಿಮೂವ್ಸ್ ಟಾಕ್ಸಿಕ್. ಸೊ ಇಲ್ಲಿ ಟಾಕ್ಸಿಕ್ ವಿಷಕಾರಿಯಾಗಿರತಕ್ಕಂಥದ್ದು. ಸೊ ಇದನ್ನು ರಿಮೂವ್ ಮಾಡುವ ಪ್ರಮುಖ ಸಂಶೋಧನೆಯನ್ನು ರಿಸರ್ಚರ್ಸ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ವಿಜ್ಞಾನಿಗಳು ಇತ್ತೀಚೆಗೆ ನರಕೋಶಗಳಿಂದ ವಿಷಕಾರಿ ಪ್ರೋಟೀನ್ಗಳನ್ನು ತೆರವುಗೊಳಿಸುವ ಒಂದು ಪ್ರಗತಿಪರ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಮೋಟಾರ್ ನ್ಯೂರಾನ್ ಕಾಯಿಲೆ ಚಿಕಿತ್ಸೆಗೆ ಹೊಸ ಭರವಸೆ. ಗಮನಿಸಬಹುದು, ಇಲ್ಲಿ ಅಮಿಯೋಟ್ರೋಫಿಕ್ ಲ್ಯಾಟರಲ್ ಸ್ಕ್ಲಿರೋಸಿಸ್ ಅಂತ ಕರೀತಾರೆ, ಅಥವಾ ಲವ್ ಗೆಹ್ರಿಕ್ ಕಾಯಿಲೆ ಎಂದು ಇದನ್ನು ಕರೀತಾರೆ. ಅದನ್ನ MNDಯನ್ನು
ನೋಡಿ MNDಯನ್ನು 2 ಹೆಸರುಗಳಿಂದಲೂ ಕೂಡ ಕರೀತಾರೆ. ಇದು ನರಮಂಡಲದ ಭಾಗಗಳನ್ನು ಹಾನಿಗೊಳಿಸುವ ಅಪರೂಪದ ಒಂದು ಸ್ಥಿತಿಯಾಗಿದೆ. ಇದು ಸ್ನಾಯುಗಳ ದೌರ್ಬಲ್ಯ, ಸ್ನಾಯುಗಳ ಕ್ಷೀಣತೆ ಮತ್ತು ಪಾರ್ಶ್ವವಾಯುವಿಗೆ ನೇರವಾಗಿ ಕಾರಣವಾಗುತ್ತದೆ MND. ಆ ಕಾರಣಕ್ಕಾಗಿ ಇದರ ಸಂಪೂರ್ಣ ನಿರ್ಮೂಲನೆಗಾಗಿ ಇದೀಗ ರಿಸರ್ಚರ್ಸ್ ಏನಿದ್ದಾರೆ ಅಭಿವೃದ್ಧಿಪಡಿಸಿದ್ದಾರೆ. ಇದನ್ನು ಗುಣಪಡಿಸುವ ಔಷಧಿಯನ್ನು ಕಂಡುಹಿಡಿದಿದ್ದಾರೆ. ಇದು ಚಿಕಿತ್ಸೆ ಇದು. ಆ ಕಾರಣಕ್ಕಾಗಿ ಇದು ಕೂಡ ನೆನಪಿರಲಿ ಇದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ 5ನೇ ಕ್ವಶನ್ ಗಮನಿಸಿ. ಪ್ರತಿಷ್ಠಿತ 2025ನೇ ಸಾಲಿನ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ತನ್ನ 17ನೇ ವಾರ್ಷಿಕ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಸಮಾಜ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಷ್ಟು ಮಂದಿಗೆ ಅಥವಾ ವ್ಯಕ್ತಿಗಳಿಗೆ 2025ನೇ ಸಾಲಿನ ಇನ್ಫೋಸಿಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಸರಿಯಾದಂಥ ಉತ್ತರ 6 ಮಂದಿ. ಹಾಗಾದರೆ ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟು ಗೊತ್ತಾ? $1,00,000 ಅಂತ ಕರೀತೀವಿ. ಮುಖ್ಯವಾಗಿ ಅಂದರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಇದು ಮುಖ್ಯವಾಗಿ 88 ಲಕ್ಷ. ಓಕೆ, $1,00,000 ಒಳಗೊಂಡಿರ್ತದೆ. ಇದು $88 ಒಬ್ಬ ವ್ಯಕ್ತಿ ಈ ಪ್ರಶಸ್ತಿಯನ್ನು, ಇನ್ಫೋಸಿಸ್ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ವ್ಯಕ್ತಿಗೆ ದೊರೀತಕ್ಕಂಥ ಒಟ್ಟು ಮೊತ್ತ 88,57 crore. ಇಷ್ಟು ನೆನಪಿಟ್ಕೋಬೇಕು. ಓಕೆ, 65K 88.57 ಲಕ್ಷ ಒಬ್ಬ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನು ಪಡೆಯುವುದರಿಂದ ದೊರೀತಕ್ಕಂಥ ಒಟ್ಟು ಮೊತ್ತ. ಸೊ ಹೀಗೆ 6 ಜನರಿಗೆ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು $1,00,000 ಅಂದರೆ ಅಮೆರಿಕನ್ ಡಾಲರ್ ನೆನ್ಪಿಟ್ಕೋಬೇಕು. ಇಂಡಿಯನ್ ಕರೆನ್ಸಿ ಪ್ರಕಾರ ಪ್ರೆಸೆಂಟ್ಲಿ 88 ರೂಪಾಯಿ ಇದೆ $1ಗೆ. ಹಾಗೆ $1,00,000 ಸೊ ಒಬ್ಬ ವ್ಯಕ್ತಿ ಈ ಪ್ರಶಸ್ತಿಯನ್ನು ಪಡೆಯುವುದರಿಂದ ಗೆಲ್ತಾನೆ. ಸೊ ಇದು ಕೂಡ ನೆನ್ಪಿಟ್ಕೋಬೇಕು. ಕನ್ನಡದ ನ್ಯೂಸ್ ಪೇಪರಲ್ಲಿ ಅಂದರೆ ಪ್ರಜಾವಾಣಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಪ್ರಶಸ್ತಿ ಪ್ರಕಟಗೊಂಡಿದೆ. ಭಾರತದ 3 ಸೇರಿದಂತೆ ಅಮೆರಿಕದ ಒಬ್ಬರಿಗೆ ಪ್ರಶಸ್ತಿಯನ್ನು ಪುರಸ್ಕಾರ ನೀಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಹಾಗಾದರೆ? ಸೊ ಯಾರ್ಯಾರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇಲ್ಲೆಲ್ಲ ಮಾಹಿತಿ ಇದೆ. ಸೊ ಗಮನಿಸಬಹುದು ನೀವು. ಇಲ್ಲಿ ಕೂಡ ನೋಡಿ ಬರ್ಕೋಬೋದು. ಓಕೆ, ಇಲ್ಲಿ ಕೂಡ ಮಾಹಿತಿ ಕೊಟ್ಟು ಇದು 17ನೇ ಆವೃತ್ತಿಯ ಪ್ರಶಸ್ತಿಯಾಗಿದೆ ಎಂಬುದು ನೆನಪಿರಬೇಕು. ಸಮಾಜ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿನ ಸಾಧನೆಗಾಗಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ನೋಡಿ ಯಾವ ವಿಭಾಗ? ಸಮಾಜ ಮತ್ತು ವಿಜ್ಞಾನ ಕ್ಷೇತ್ರ. $1,00,000 ಅಮೆರಿಕನ್ ಡಾಲರ್ ಬಹುಮಾನ ಹೊಂದಿರ್ತಾರೆ. ಸರಿಸುಮಾರು 88.57 ಲಕ್ಷ ಭಾರತದ ಕರೆನ್ಸಿ ಇದು. ನಗದು ಮತ್ತು ಚಿನ್ನದ ಪದಕ, ಪ್ರಶಂಸನಾ ಪತ್ರ ಒಳಗೊಂಡಿರುತ್ತದೆ. ಇದನ್ನು 2026 ಜನವರಿ 10ರಂದು ಬೆಂಗಳೂರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಓಕೆ, ಪ್ರಶಸ್ತಿ ವಿಜೇತರು ನೋಡಿ. ಮೊದಲನೇದಾಗಿ ನಿಖಿಲ್ ಅಗರ್ವಾಲ್ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಿಖಿಲ್ ಅಗರ್ವಾಲ್. ಹಾಗಾದರೆ ಯಾವ ಒಂದು ವಿಷಯ ಅಂತ ಕೇಳಿದರೆ ಗಮನಿಸಿ. ಮೆಡಿಕಲ್ ರೆಸಿಡೆನ್ಸಿ ಮತ್ತು ಮೂತ್ರಪಿಂಡದ ವಿನಿಮಯ ಸೇರಿದಂತೆ ಹಂಚಿಕೆಯ ಕಾರ್ಯವಿಧಾನಗಳ ಪ್ರಾಯೋಗಿಕ ಅಧ್ಯಯನಗಳಿಗೆ ವಿಧಾನದ ಅಭಿವೃದ್ಧಿ ಹಾಗೂ ಅನುಷ್ಠಾನ ಸೇರಿದಂತೆ ಮಾರುಕಟ್ಟೆ ವಿನ್ಯಾಸಕ್ಕೆ ಇವರು ಅಸಾಧಾರಣ ಕೊಡುಗೆ ನೀಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಪ್ರಶಸ್ತಿಯನ್ನು ದೊರೆತಿದೆ. ಪ್ರಶಾಂತ್ ಸಚ್ದೇವ್ ನೋಡಿ, ಎರಡನೇದಾಗಿ ಪ್ರಶಾಂತ್ ಸಚ್ದೇವ್. ಸೊ ಇವರಿಗೆ ಯಾವ ವಿಭಾಗದಲ್ಲಿ ನೀಡಲಾಗಿದೆ ಅಂದರೆ ಎಂಜಿನಿಯರಿಂಗ್ ಮತ್ತು ಗಣಕ ವಿಜ್ಞಾನ ವಿಭಾಗ. ಇಲ್ಲಿ ವಿಭಾಗಗಳು ಯಾವ ಸಾಧನೆಗಾಗಿ ಯಾರು, ಈ 3 ಕೂಡ ಒಂದೇ ಇದರಲ್ಲಿ ಸಿಗ್ತಾ ಇದೆ. ಸೊ 3ಅನ್ನು ಕೂಡ ನೀವು ಡಿವೈಡ್ ಆಗಿ ಬರ್ಕೊಳ್ಳಿ. ಅಂದರೆ ಯಾವ ರೀತಿ ಅಂದರೆ ಸುಶಾಂತ್ ಸಚ್ದೇವ್, ಅದರ ಮುಂದೆ ಎಂಜಿನಿಯರಿಂಗ್ ಮತ್ತು ಗಣಕ ವಿಜ್ಞಾನ ವಿಭಾಗ ಅಂತ ಹಾಕ್ಕೊಳ್ಳಿ. ಯಾವ ಸಾಧನೆ ಅಂತ ಕೇಳಿದರೆ ಸೊ ಸಾಧನೆ ಇದನ್ನು ಬರ್ಕೊಳ್ಳಿ. ಏನಂದರೆ ಮ್ಯಾಥಮೆಟಿಕಲ್ ಆಪ್ಟಿಮೈಸೇಷನ್, ಅದರಲ್ಲಿ ಆಳವಾದ ಒಳನೋಟ ಮತ್ತು ಆಲ್ಗರಿದಮ್ ಸಿದ್ಧಾಂತದಲ್ಲಿನ ದೀರ್ಘಕಾಲದ ಪ್ರಶ್ನೆಗಳ ಪರಿಹಾರಕ್ಕೆ ಅಸಾಧಾರಣ ಕೊಡುಗೆ ನೀಡಿದ್ದಾರೆ. ಅದಕ್ಕಾಗಿ ಈ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. 3ನೇ ಪ್ರಮುಖ ವ್ಯಕ್ತಿ ಅಂದರೆ ಹ್ಯಾಂಡ್ರೋ ಒಲೆಟ್. ಸೊ ಇವರಿಗೆ ಯಾವ ವಿಭಾಗದಲ್ಲಿ ಪ್ರಶಸ್ತಿ ದೊರೆತಿದೆ? ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಏನಿದು? ಇವರು ಭಾಷಾ ಪಾಂಡಿತ್ಯ ಪರಿಣಿತರು. ಇದು ನೆನಪಿರಬೇಕು ಮುಖ್ಯವಾಗಿ. ಅಂದರೆ ಏನು ಇವರಿಗೆ ಅಂದರೆ ಹ್ಯಾಂಡ್ರೋ ಒಲೆಟ್ ಯಾವಕ್ಕಾಗಿ ಇವರಿಗೆ ಪ್ರಶಸ್ತಿ ದೊರೆತಿದೆ?
ನೋಡಿ ಇವರು ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ಓಲ್ಡ್ ಜಾವನೀಸ್ ಮತ್ತು ಚೈನೀಸ್ ಅಧ್ಯಯನಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ. ಈ ಕೊಡುಗೆಯನ್ನು ಗಮನಿಸಿ ಈ ಪ್ರಶಸ್ತಿಯನ್ನು ಅವರಿಗೆ ಘೋಷಿಸಲಾಗಿದೆ. ಓಕೆ, ಸೊ ಈ ಪ್ರಶಸ್ತಿ ಏನಿದೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಇನ್ಫೋಸಿಸ್. ಓಕೆ, ಇದು ಕೂಡ ನೆನಪಿರಬೇಕು ನಿಮಗೆ. ಅತಿ ಹೆಚ್ಚು ಮೊತ್ತವನ್ನು ಹೊಂದಿರತಕ್ಕಂಥ ಒಂದು ಪ್ರಶಸ್ತಿ ಇದು. ಇನ್ನು ಅಂಜನಾ ಬದ್ರಿನಾರಾಯಣ ನೋಡಿ, ಇವರು ಮುಖ್ಯವಾಗಿ ಯಾವ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ? ಜೀವ ವಿಜ್ಞಾನ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಯಾವುದಕ್ಕಾಗಿ ಪ್ರಶಸ್ತಿ ದೊರೆತಿದೆ? ಜಿನೋಮ್ ನಿರ್ವಹಣೆ ಮತ್ತು ದುರಸ್ತಿಯ ಕಾರ್ಯವಿಧಾನ ಅರ್ಥ ಮಾಡಿಕೊಳ್ಳುವಲ್ಲಿ ಇವರು ಮಾಡಿರುವ ಸಾಧನೆಗೆ ಈ ಪ್ರಶಸ್ತಿ ಸಂದಿದೆ. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಲಿ. ಇನ್ನು ಸವ್ಯಸಾಚಿ ಮುಖರ್ಜಿ ಇವರಿಗೆ ಗಣಿತ ವಿಜ್ಞಾನ ವಿಭಾಗದಲ್ಲಿ ಪ್ರಶಸ್ತಿ ನೀಡಲಾಗಿದೆ. ಗಣಿತ ಕ್ಷೇತ್ರದ ಡೈನಾಮಿಕ್ಸ್ ಜೊತೆಗೆ ಸಂಕೀರ್ಣ ಡೈನಾಮಿಕ್ಸ್ನಲ್ಲಿನ ಹೋಲೋಮಾರ್ಫಿಕ್ ಹಾಗೂ ಆ್ಯಂಟಿ ಹೋಲೋಮಾರ್ಫಿಕ್ ನಕ್ಷೆಗಳ ಪುನರಾವರ್ತನೆ ಬಿಡಿಸುವಲ್ಲಿ ನಿಪುಣರಾಗಿದ್ದಾರೆ. ಸೊ ಇದರಲ್ಲಿನ ಸಾಧನೆಗಾಗಿ ಇವರಿಗೆ ಸವ್ಯಸಾಚಿ ಮುಖರ್ಜಿರವರಿಗೆ ಪ್ರಶಸ್ತಿ ನೀಡಲಾಗಿದೆ. ಓಕೆ, ನೆಕ್ಸ್ಟು ಕಾರ್ತೀಶ್ ಮಂತಿರಾಮ್ ನೋಡಿ, ಗಮನಿಸಿ. ಕಾರ್ತೀಶ್ ಮಂತಿರಾಮ್ ಇವರಿಗೆ ಭೌತ ವಿಜ್ಞಾನ ವಿಭಾಗದಲ್ಲಿ ಈ ಪ್ರಶಸ್ತಿ ದೊರೆತಿದೆ. ಸೊ ಇವರ ಸಾಧನೆ ಏನಂದರೆ ಅಗತ್ಯ ರಾಸಾಯನಿಕಗಳಿಗೆ ಸುಸ್ಥಿರ ಎಲೆಕ್ಟ್ರೋಕೆಮಿಕಲ್ ಮಾರ್ಗಗಳ ಕುರಿತ ಸಾಧನೆ ಮಾಡಿದ್ದಾರೆ. ನೋಡಿ, ರಾಸಾಯನಿಕಗಳಿಗೆ ಸುಸ್ಥಿರ ಎಲೆಕ್ಟ್ರೋಕೆಮಿಕಲ್ ಮಾರ್ಗಗಳ ಕುರಿತು ಮಾಡಿದಂತಹ ಸಾಧನೆಗೆ ಈ ಪ್ರಶಸ್ತಿ ದೊರೆತಿದೆ. ಸೊ ಇದು ಇನ್ಫೋಸಿಸ್ ಪ್ರಶಸ್ತಿಯ ಸಂಪೂರ್ಣ ಮಾಹಿತಿ. ಇದು ನೆನಪಿರಬೇಕು, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದು. ನೆಕ್ಸ್ಟ್ 6ನೇ ಕ್ವಶನ್ ಗಮನಿಸಿ. ಭಾರತೀಯ ರೈಲ್ವೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂತಹ ದೃಷ್ಟಿ ವ್ಯವಸ್ಥೆ ಯಾವುದು? ನೋಡಿ, ದೃಷ್ಟಿ ಸಿಸ್ಟಮ್ ಭಾರತೀಯ ರೈಲ್ವೆ ಇದನ್ನು ಅಭಿವೃದ್ಧಿಪಡಿಸಿದೆ. ಹಾಗಾದರೆ ಈ ದೃಷ್ಟಿ ವ್ಯವಸ್ಥೆ ಅಥವಾ ಸಿಸ್ಟಮ್ ಏನು ಅಂತ ಕೇಳಿದ್ರೆ, ಇದೊಂದು ಆಪ್ಷನ್ ನಂಬರ್ 1 ಗಮನಿಸಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸರಕುಗಳ ವ್ಯಾಗನ್ ಲಾಕಿಂಗ್ ಮಾನಿಟರಿಂಗ್ ಸಿಸ್ಟಮ್ ಆಗಿದೆ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಆಧಾರಿತವಾಗಿರತಕ್ಕಂಥ ಸರಕುಗಳಿಗೆ ವ್ಯಾಗನ್ ಲಾಕಿಂಗ್ ಮಾನಿಟರಿಂಗ್ ಸಿಸ್ಟಮನ್ನು ಇದು ಒದಗಿಸುತ್ತದೆ. ಈ ಮೂಲಕ ನಿಮಗೆ ನೆನಪಿರಬೇಕು, ಪ್ರತಿದಿನ ನಾನು GK ಟುಡೇ ಕ್ವಶನ್ಗಳನ್ನು ಕೂಡ ನಿಮ್ಮ ಮುಂದೆ ತರ್ತೀನಿ. ಯಾಕಂದರೆ ಆ ಕ್ವಶನ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ GK ಟುಡೇ ಡೈಲಿ 5 ಕ್ವಶನ್ ಅಪ್ಡೇಟ್ ಮಾಡುತ್ತೆ. ಆ 5 ಕ್ವಶನ್ಗಳು ಕೂಡ ಇದರಲ್ಲೇ ನಾನು ನಿಮ್ಮ ಮುಂದೆ ತಂದಿರ್ತೀನಿ. ಸೊ ಯಾಕಂದರೆ ನೀವು ಮಂತ್ಲಿ ಏನು ನನ್ನ ಹತ್ರ PDF ತೊಗೊಳ್ತೀರಾ, ಸಂಪೂರ್ಣ GK ಟುಡೇ ಆಗಿರ್ಬೋದು, ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಆ ಕಾರಣಕ್ಕಾಗಿ ಆ ಕ್ವಶನ್ಗಳನ್ನು ಕೂಡ ಅದರಲ್ಲೇ ನಾನು ಆ್ಯಡ್ ಮಾಡಿರ್ತೀನಿ. ಇದು ನೆನಪಿರಬೇಕು ನಿಮಗೆ. ಓಕೆ, ನೋಡಿ, ಇಂಡಿಯನ್ ರೈಲ್ವೆ ಇನ್ಸ್ಟಾಲ್ ಮಾಡಿದೆ AI ಬೇಸ್ಡ್ ಟೆಕ್ನಾಲಜಿ ಟು ಎನ್ಹಾನ್ಸ್ ಸೆಕ್ಯೂರಿಟಿ ಇನ್ ನೋಡಿ ಫ್ರೈಟ್ ಟ್ರೈನ್ಸ್. ಓಕೆ, ಸೊ ಸೆಕ್ಯೂರಿಟಿಯನ್ನು ನೀಡತಕ್ಕಂಥದ್ದು ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಟೆಕ್ನಾಲಜಿ ಆಗಿರತಕ್ಕಂಥದ್ದು. ಇಂಡಿಯನ್ ರೈಲ್ವೆ ಇದನ್ನು ಲಾಂಚ್ ಮಾಡಿದೆ. ಓಕೆ, ಸೊ ನಾವು ಹೇಳಿದಂತೆ ಇದೊಂದು ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿರತಕ್ಕಂಥದ್ದು. ದೃಷ್ಟಿ ಅಂದರೆ ಏನು ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ, ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ಇದರ ಜೊತೆಗೆ ನೋಡಿ, NFR ಅಂದರೆ ಈಶಾನ್ಯ ಫ್ರಾಂಟಿಯರ್ ರೈಲ್ವೆ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುವಾಹಟಿ, ಟೆಕ್ನಾಲಜಿ ಇನೋವೇಷನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಫೌಂಡೇಶನ್ IITC TIDF ಇವೆಲ್ಲ ಜಂಟಿಯಾಗಿ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದಾವೆ. ದೃಷ್ಟಿ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿದ್ದಾವೆ. ಇದು ಕೂಡ ನೆನಪಿರಬೇಕು. ಭಾರತೀಯ ರೈಲ್ವೆ ಅಂತ ಅಂದರೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ, ಎಲ್ಲ ರಾಜ್ಯಗಳಿಗೂ ಈ ಒಂದು ವ್ಯವಸ್ಥೆ ಅನ್ವಯಿಸುತ್ತೆ. ಆ ಕಾರಣಕ್ಕಾಗಿ ಇದು ನೆನಪಿರಬೇಕು ನಿಮಗೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಕನಿಷ್ಠ 30 ದಿನ ಜೈಲುವಾಸ ಅನುಭವಿಸಿದ ಪ್ರಧಾನಿ, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿ, ಸಚಿವರನ್ನು ಹುದ್ದೆಯಿಂದ ಪದಚ್ಯುತಗೊಳಿಸಲು ಅವಕಾಶ ಕಲ್ಪಿಸುವಂತಹ ಮಸೂದೆಯನ್ನು ಪರಿಶೀಲಿಸಲು ಕೆಳಗಿನ ಯಾರ ನೇತೃತ್ವದಲ್ಲಿ ಸಂಸತ್ತಿನ ಜಂಟಿ ಸಮಿತಿಯನ್ನು ರಚಿಸಲಾಗಿದೆ? ನೋಡಿ, ಕ್ವಶನನ್ನು ಅರ್ಥ ಮಾಡ್ಕೋಬೇಕು. ಈಗ ಸಂಸತ್ತಿನಲ್ಲಿ ಹೊಸ ಮಸೂದೆಯೊಂದು ಮಂಡನೆಯಾಗಿದೆ. ಆ ಮಸೂದೆ ಏನು ಅಂದರೆ ಕನಿಷ್ಠ 30 ದಿನ ಜೈಲುವಾಸ ಅನುಭವಿಸಿರತಕ್ಕಂಥ ಪ್ರಧಾನಿಯಾಗಿರ್ಬೋದು
ಅಥವಾ ಯಾವುದೇ ರಾಜ್ಯ ಅಥವಾ ಯಾವುದೇ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ಆತ ಯಾವುದೇ ರಾಜ್ಯದ ಸಚಿವನಾಗಿರ್ಬೋದು. ಆತ ಕನಿಷ್ಠ 30 ದಿನ ಏನಾದರೂ ಜೈಲುವಾಸ ಅನುಭವಿಸಿದರೆ ಆತನನ್ನು ತನ್ನ ಹುದ್ದೆಯಿಂದ ಪದಚ್ಯುತಿಗೊಳಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಸೊ ಈ ಯೋಜನೆಗೆ ಸಂಬಂಧಪಟ್ಟಂತೆ, ಅಂದರೆ ಈ ಮಸೂದೆಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಿಶೀಲಿಸಲು ಒಬ್ಬ ನೇತೃತ್ವದಲ್ಲಿ ಸಂಸತ್ತಿನ ಜಂಟಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸಮಿತಿಯ ನೇತೃತ್ವವನ್ನು ವಹಿಸಿದಂಥವರು ಅಪರಾಜಿತ ಸಾರಂಗಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮಾಹಿತಿ ಕನ್ನಡದ ನ್ಯೂಸ್ ಪೇಪರ್ ಅಂದರೆ ಪ್ರಜಾವಾಣಿ ಪೇಪರಲ್ಲಿ ಕೊಟ್ಟಿದ್ದಾರೆ. ವಿವಾದಾತ್ಮಕ ಮಸೂದೆ ಜಂಟಿ ಸಮಿತಿ ರಚನೆಯಾಗಿದೆ. ವಿವಾದಾತ್ಮಕ ಸಮಿತಿಗೆ ಏನಿದು ಸಮಿತಿ? ನಾನು ಹೇಳಿದಂತೆ ಕನಿಷ್ಠ 30 ದಿನ ಜೈಲುವಾಸ ಅನುಭವಿಸಿರ್ತಕ್ಕಂಥ ಪ್ರಧಾನಿ, ಮುಖ್ಯಮಂತ್ರಿ, ಸಚಿವರು ಅವರನ್ನು ಹುದ್ದೆಯಿಂದ ಪದಚ್ಯುತಿಗೊಳಿಸುವ ಸಂಸತ್ತಿನ ಜಂಟಿ ಸಮಿತಿ ಇದು. ಇದಕ್ಕಾಗಿ ಸಮಿತಿಯನ್ನು ರಚಿಸಲಾಗಿದೆ. ಸೊ ಆ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೇಳಿದ್ರೆ, ಮುಖ್ಯವಾಗಿ ಅಪರಾಜಿತ ಸಾರಂಗಿಯವರ ಅಧ್ಯಕ್ಷತೆಯಲ್ಲಿ 31 ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮಿತಿಯಲ್ಲಿ 15 ಮಂದಿ BJPಯವರು, NDA 26 ಸಂಸದರು, ವಿರೋಧ ಪಕ್ಷಗಳ 4 ಸದಸ್ಯರಿದ್ದಾರೆ. ಕರ್ನಾಟಕದ ಸುಧಾಮೂರ್ತಿ ಈ ಸಮಿತಿಗೆ ನಾಮನಿರ್ದೇಶಿತ ಸದಸ್ಯರಾಗಿದ್ದಾರೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 8ನೇ ಕ್ವಶನ್ ಗಮನಿಸಿ. ಭಾರತೀಯ ಸೇನೆಯು ನವೆಂಬರ್ 2025ರಲ್ಲಿ ಬ್ರಹ್ಮಸಿರ ವ್ಯಾಯಾಮವನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಿತು? ಬ್ರಹ್ಮಸಿರ ಎಕ್ಸಸೈಸ್ ಎಲ್ಲಿ ನಡೆಸಿತು? ಗುಜರಾತ್ನಲ್ಲಿ ನಡೆಸಿದೆ. ಸೊ ವಿಶಿಷ್ಟವಾಗಿರತಕ್ಕಂಥ ಒಂದು ವ್ಯಾಯಾಮ ಇದು. ತ್ರಿಸೇವ ಅಂದರೆ 3 ಪಡೆಗಳು ಸೇರ್ಪಡೆಗೊಂಡು ನಡೆಸಿರತಕ್ಕಂಥ ಒಂದು ವ್ಯಾಯಾಮ ಬ್ರಹ್ಮಶಿರ. ಹೊಸದಾಗಿ ಒಂದು ಆಯೋಜನೆಯಾಗಿರತಕ್ಕಂಥ ಒಂದು ವ್ಯಾಯಾಮ ಇದು. ಆ ಕಾರಣಕ್ಕಾಗಿ ಈ ಥರ ಮಾಹಿತಿಗಳು ನೆನಪಿರಬೇಕು ನಿಮಗೆ. ಇಂಡಿಯನ್ ಆರ್ಮಿ ಕಂಡಕ್ಟ್ಸ್. ಸೊ ಇಂಡಿಯನ್ ಆರ್ಮಿ ಗಮನಿಸಿ, ಇಂಡಿಯನ್ ಆರ್ಮಿ ಇದನ್ನು ಕಂಡಕ್ಟ್ ಮಾಡಿದೆ. ಅಂದರೆ 3 ಪಡೆಗಳಲ್ಲಿ ಯಾರು ಇದನ್ನು ಕಂಡಕ್ಟ್ ಮಾಡಿದ್ದಾರೆ? ಇಂಡಿಯನ್ ಆರ್ಮಿ. ಸೊ ಅದರ ಹೆಸರೇನು? ಎಕ್ಸಸೈಸ್ ಬ್ರಹ್ಮಶಿರ ಅಂತ ಕರೀತಾರೆ. ಸೊ ಇಲ್ಲಿ ರನ್ ಆಫ್ ಕಚ್ನಲ್ಲಿ ನಡೆದಿದೆ. ರನ್ ಆಫ್ ಕಚ್ ಸೆಕ್ಟರ್ ಅಂದರೆ ಗುಜರಾತ್ನಲ್ಲಿ ಕಂಡುಬರತಕ್ಕಂಥ ರನ್ ಆಫ್ ಕಚ್ ವಲಯ ಏನಿದೆ ಆ ವಲಯದಲ್ಲಿ ನಡೆಸಲಾಗಿದೆ. ಕೇಳಬಹುದು, 2025ರ ಎಕ್ಸಸೈಸ್ ಬ್ರಹ್ಮಶಿರ ಎಲ್ಲಿ ನಡೀತು, ಯಾವ ಸ್ಥಳದಲ್ಲಿ ನಡೀತು ಅಂದರೆ ರನ್ ಆಫ್ ಕಚ್. ಸೊ ಇದು ಕೂಡ ನೆನಪಿರಬೇಕು. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಗುಜರಾತ್ನ ರನ್ ಮತ್ತು ಕ್ರಿಕ್ ಸೆಕ್ಟರ್ ಏನಿದೆ, ಸೊ ಕ್ರೆಕ್ ಅದು ಫ್ರೆಂಡ್ಸ್, ರನ್ ಆಫ್ ಕಚ್ ಅಥವಾ ರನ್ ಕ್ರಿಕ್ ಆ ಸೆಕ್ಟರ್ನಲ್ಲಿ ಈ 3 ಸೇವೆಗಳ ವ್ಯಾಯಾಮವನ್ನು ನಡೆಸಲಾಗಿದೆ. ಸೊ ಇದು ತ್ರಿಶೂಲ್ ಅಡಿಯಲ್ಲೇ ಬ್ರಹ್ಮಶಿರ ವ್ಯಾಯಾಮವನ್ನು ನಡೆಸಲಾಯಿತು. ಇದು ಸೈನ್ಯ, ನೌಕಾಪಡೆ, ವಾಯುಪಡೆ, ಕರಾವಳಿ ಕಾವಲು ಪಡೆ ಮತ್ತು ಗಡಿ ಭದ್ರತಾ ಪಡೆ ನಾಗರಿಕ ಆಡಳಿತದೊಂದಿಗೆ ಈ ವ್ಯಾಯಾಮವನ್ನು ನಡೆಸಲಾಯಿತು. ಈ ಡ್ರಿಲ್ ಸಂಯೋಜಿತ ಭೂ, ಸಮುದ್ರ, ವಾಯು ಕಾರ್ಯಾಚರಣೆಗಳು ಮತ್ತು ಬಹು ಡೊಮೇನ್ ಸಮನ್ವಯವನ್ನು ಇಲ್ಲಿ ಪರೀಕ್ಷಿಸಿತು. ಇದೇ ಸಂದರ್ಭದಲ್ಲಿ ದಕ್ಷಿಣ ಕಮಾಂಡ್ ಏನಿದೆ ಥಾರ್ ಮರುಭೂಮಿಯಲ್ಲಿ ಮರುಜ್ವಾಲ ಮತ್ತು ಅಖಂಡ ಪ್ರಹಾರ್ ಎಂಬ ವ್ಯಾಯಾಮಗಳನ್ನು ಕೂಡ ನಡೆಸಿತು. ಇದು ಕೂಡ ನೆನಪಿರಲಿ ನಿಮಗೆ. 9ನೇ ಕ್ವಶನ್ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಏನಿದೆ ತನ್ನ ಕೃಷಿ ಇಲಾಖೆಯ ಹೊಸ ಒಂದು ಲೋಗೋವನ್ನು ಘೋಷಣೆ ಮಾಡಿದೆ. ಅದರ ಹೆಸರೇನು? ಹಾಗಾದರೆ ಸರಿಯಾದಂಥ ಉತ್ತರ ಗಮನಿಸಿ. ಶಾಶ್ವತ್ ಶೆಟ್ಟಿ ಸಮೃದ್ಧ ಶೆಟ್ಕರಿ ಅಂತ ಶಾಶ್ವತ್ ಶೇತಿ ಅಥವಾ ಸಮೃದ್ಧ ಶೇತ್ಕರಿ ಅಂತ ಕರೀತಾರೆ. ಶೆಟ್ಟಿ ಅಲ್ಲ ಶೇಟಿ ಅಂತ ಇರಲಿ, ಅದು ಶೇತಿ. ಸಾಕ್ಷಾತ್ ಶೇತಿ ಸಮೃದ್ಧ ಶೆಟ್ಕರಿ ಅಂತ ಕರೀತಾರೆ. ಸೊ ಇದು ಮಹಾರಾಷ್ಟ್ರ ಕೃಷಿ ಇಲಾಖೆಯ ಹೊಸ ಲೋಗೋ, ಇದು ಘೋಷಣೆ ಅಥವಾ ಹೊಸ ಲೋಗೋ ಅಂತ ಮಾಡ್ಕೊಳ್ಳಿ. ಹೊಸ ಲೋಗೋ ಇದು. 10ನೇ ಕ್ವಶನ್ ಗಮನಿಸಿ. ವಾಟ್ ಈಸ್ ದ ಇನ್ಫಾಂಟ್ ಪ್ರೊಟೆಕ್ಷನ್ ಡೇ? ಶಿಶು ರಕ್ಷಣಾ ದಿನ ನವೆಂಬರ್ 7ರಂದು ನಾವು ಪ್ರತಿ ವರ್ಷ ಶಿಶು ರಕ್ಷಣಾ ದಿನ ಅಥವಾ ಇನ್ಫಾಂಟ್ ಪ್ರೊಟೆಕ್ಷನ್ ಡೇನ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಫಾರ್ ಎವರಿ ಚೈಲ್ಡ್ ಎವರಿ ರೈಟ್. ನೆಕ್ಸ್ಟ್ 11ನೇ ಕ್ವಶನ್ ಸ್ಯಾಮಿಯಾ ಸುಲೂಹು ಹಸನ್ ಈಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ತಾಂಜೇನಿಯಾ.
ತಾಂಜೇನಿಯಾದಲ್ಲಿ ಹೊಸ ಪ್ರೆಸಿಡೆಂಟ್ ನೇಮಕ ಆದರು. ಸಮಿಯಾ ಸುಲುಹು ಹಸನ್ ಈಗ ತಾಂಜೇನಿಯಾದ ಹೊಸ ಪ್ರೆಸಿಡೆಂಟ್, ಇದು ಕೂಡ ನೆನಪಿರಲಿ. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಎರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡಲೇಬೇಕು. ಒಂದನೇ ಕ್ವಶನ್, ಇನ್ಫೋಸಿಸ್ ಪ್ರಶಸ್ತಿಯ ಪಡೆದ ವ್ಯಕ್ತಿಗೆ ಸಿಗುವ ಒಟ್ಟು ಮೊತ್ತವೆಷ್ಟು ತಿಳಿಸಿ. ಎರಡನೇದಾಗಿ, ಆಂಥ್ರೋಪಿಕ್ ಎಂಬುದು ಯಾವ ಸಂಸ್ಥೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟಪ್ ಆಗಿದೆ. ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.